ಹೇಗಿದ್ದೀರಾ ಅಂತ ಕೇಳಿದ್ರೆ ರಾಂಗ್ ಆಗುತ್ತೇನೋ ನಿಮ್ಮ ವಿಷಯದಲ್ಲಿ. ಯಾಕೆಂದರೆ ಜನರಿಗೆ ಹೇಗಿದ್ದೀರಿ, ಜೀವನ ಹೇಗಿದೆ ಅಂತ ಹೇಳಿ ಹಲವಾರು ಪಾಠಗಳನ್ನು ನೀವು ಮಾಡ್ತಾ ಇರ್ತೀರಾ. ಆದರೆ ಈ ಒಂದು ಡೆಕೇಡಿಂದ ಜನರ ಜೀವನ ನೋಡೋದು ಅಥವಾ ಜೀವನ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಕೋನನೇ ಬಹಳ ಬದಲಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ. ಇತ್ತೀಚೆಗೊಂದು 6 ತಿಂಗಳಿಂದ ಈಚೆಗಂತೂ ಕೆಲವೊಂದು ಕೇಸಸ್ ನೋಡಿದಾಗ ಯಾಕಿಷ್ಟು ಕಾಂಪ್ಲಿಕೇಟೆಡ್ ಇದೆ ಲೈಫು ಅಂತ ಅನಿಸುತ್ತೆ. ನಾವು ನ್ಯೂಸ್ ಚಾನಲಲ್ಲಿ ಇರೋದ್ರಿಂದ ಸುದ್ದಿಗಳು ಬರ್ತಾನೆ ಇರುತ್ತೆ. ಅದರಲ್ಲೂ ಈ ಕ್ರೈಮ್ ಸುದ್ದಿಗಳು ಜಾಸ್ತಿ. ಸಣ್ಣ ಸಣ್ಣ ವಿಷಯಕ್ಕೆ ಮರ್ಡರ್ಸ್ ಆಗೋದು ಅಥವಾ ದೌರ್ಜನ್ಯ ಮಾಡೋದು ಅಥವಾ ಬೇರೆ ಬೇರೆ ರೀತಿಯ ಕ್ರೈಮ್ ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ. ಸ್ಪೆಷಲಿ ಸಂಬಂಧಗಳಲ್ಲಿ, ಗಂಡ ಹೆಂಡತಿ ಸಂಬಂಧದಲ್ಲಿ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಂಬಂಧದಲ್ಲಿ ಕ್ರೈಮ್ ಸುದ್ದಿಗಳು ನಾವು ಜಾಸ್ತಿ ಹೆಕ್ಕಿ ತೆಗಿತಾ ಇರ್ತೀವಿ. ಅದರಲ್ಲಿ ಜಾಸ್ತಿ ಇದೇ ಇರುತ್ತೆ. ಸಂಬಂಧಗಳ ವಿಷಯದಲ್ಲೇ ಜಗಳ, ಸಂಬಂಧಗಳ ವಿಷಯದಲ್ಲೇ ಕೊಲೆ, ಸಣ್ಣ ಸಣ್ಣ ವಿಷಯಕ್ಕೂ ಟ್ರಿಗರ್ ಆಗೋದು, ಸ್ಟ್ಯಾಪ್ ಮಾಡಿಬಿಡೋದು ಅಥವಾ ಫ್ರಿಜ್ಜಲ್ಲಿ ತುಂಬಿಸಿಡೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ. ಏನಾಗಿದೆ? ಭಾವನಾ, ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ನನ್ನ ಕೇಳಿದ್ರಿ ಈ 10 ವರ್ಷದ ಹಿಂದೆಗೂ ಈಗಲೂ ನನ್ನ ಕೇಳಿದ್ರಿ, ಇನ್ನೊಂದು 5 ವರ್ಷ ಹೋದರೆ ದೊಡ್ಡ ಬ್ರೇಕ್ ಡೌನ್ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಮೆಂಟಲ್ ಬ್ರೇಕ್ ಡೌನ್. ಹೇಗೆ ನಮಗೆ ಒಂದು ಈಗ ಪ್ಯಾಂಡಮಿಕ್ ಇತ್ತು, ಆ ಥರ ಮೆಂಟಲ್ ಬ್ರೇಕ್ ಡೌನಿಗೆ ನಾವೆಲ್ಲರೂ ಒಳಗಾಗ್ತಿದ್ವಿ. ಯಾಕೆ ಅಂತ ಕೇಳಿದರೆ, ಈಗ ಈವನ್ ಇಫ್ ಯು ಗೆಟ್ 5 minutes, ನಮ್ಗೆ 5 ನಿಮಿಷ ಟೈಮ್ ಸಿಕ್ಕರೆ ನಾವೇನು ಮಾಡ್ತೀವಿ? ಯಾರಿಗೊಬ್ರಿಗೂ ಕಾಲ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಸ್ಕ್ರೋಲ್ ಡೌನ್ ಮಾಡ್ತಾ ಇರ್ತೀವಿ. ಆ 5 minutes ಕೂತ್ಕೊಂಡು ನಿಮ್ಮ ಜೊತೆ ನಿಮಗೆ ಇರೋಕ್ಕಾಗದೇ ಇರತಕ್ಕಂಥ ಇರಿಸು ಮುರ್ಸು ಇದೆ. ಯಾಕಂತ ಹೇಳಿದ್ರೆ ನೋಡಿ, ಎವ್ರಿ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಇಟ್ಸ್ ಅ ಮಿರರಿಂಗ್. ಈಗ ಎಕ್ಸಾಂಪಲ್ ನಾನು ಬಂದೆ, ಇಫ್ ಐ ಹ್ಯಾವ್ ಇರಿಟೇಷನ್, ಅಜಿಟೇಷನ್ ನನ್ನೊಳಗಡೆ, ನೀವು ನೋಡಿದ ತಕ್ಷಣ ನಾನು ಏನು ಹೇಳಿ ಹಾಗೆ ನಾವು ಮಾತಾಡ್ತೀವಿ. ಆದರೆ ನನ್ನೊಳಗಡೆ ನನಗೆ ಒಂದು ಒಳ್ಳೆ ಸಂಬಂಧ ಇದ್ದರೆ ಐ ವಿಲ್ ಬಿ ನೈಸ್ ಟು ಎವ್ರಿ ಒನ್ ಐ ಮೀಟ್ ಇನ್ ಮೈ ಲೈಫ್ ಅಲ್ವಾ. ಈಗ ಒಂದು ಗಾರ್ಬೇಜ್ ಓಪನ್ ಮಾಡಿದ್ರೆ ಗಾರ್ಬೇಜ್ ಸ್ಮೆಲ್ ಬರುತ್ತೆ, ಒಂದು ಫ್ಲವರ್ ಬುಟ್ಟಿ ಓಪನ್ ಮಾಡಿದ್ರೆ ಫ್ಲವರ್ ಸ್ಮೆಲ್ ಬರುತ್ತೆ. ಹಾಗೆ ನಮ್ಮ ಒಳಗಡೆ ಏನಿರುತ್ತೆ ಇನ್ನರ್ ರಿಫ್ಲೆಕ್ಷನ್ ನಾವು ತೋರಿಸ್ತಾ ಹೋಗ್ತೀವಿ. ಅದಲ್ಲದೆ ಈ ಮೊಬೈಲಲ್ಲಿ ನೋಡಿ ಎಲ್ಲ ಥರದ ಇನ್ಫಾರ್ಮೇಷನು ಬರುತ್ತೆ. ನೋಡಿ, ಎಕ್ಸಾಂಪಲ್ ನೀವು ಬೆಳಗ್ಗೆ ಒಂದು ಹಾಡು ಕೇಳಿದಿರಂದ್ರೆ ಇಡೀ ದಿನ ಹಾಡನ್ನು ಗುನುಗ್ತಾ ಇರ್ತೀರ. ಅದಲ್ಲದೆ ನಿಮ್ಮ ಮನೇಲೂ ಕೂಡ ಹಾಡು ಲಿರಿಕ್ಸ್ ಗೊತ್ತಿರಲಿ, ಸಾಂಗ್ ಗೊತ್ತಿಲ್ಲದೆ ಇರಲಿ, ಎಲ್ಲರೂ ಅದನ್ನು ಗುನುಗ್ತಾ ಇರ್ತಾರೆ. ಅಂಥದ್ರಲ್ಲಿ ಬೆಳಗ್ಗೆ ಫೋನ್ ಓಪನ್ ಮಾಡಿದ ತಕ್ಷಣ ಯಾರೋ ಒಬ್ಬರು ಒಂದು ವೆಕೇಷನ್ಗೆ ಹೋಗಿರ್ತಾರೆ, ಅಥವಾ ಇನ್ನೊಂದು ಯು ವಿಲ್ ಹ್ಯಾವ್ ಸಮ್ ಫೈನಾನ್ಷಿಯಲ್ ಕ್ರಂಚಸ್, ನನಗೆ ಹೋಗೋಕ್ಕಾಗ್ತಾ ಇರಲ್ಲ, ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೊಲೆ ಸುಲಿಗೆ ಅಥವಾ ಇನ್ನೊಂದು ಯಾವುದೋ ಒಂದು ಡಿಸ್ಟರ್ಬಿಂಗ್ ನ್ಯೂಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅದಲ್ಲದೆ ಎಷ್ಟೊಂದು ನಾವು ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಈಗ ನಮ್ಮ ಬ್ರೈನಿಗೆ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ಗಳೇನಿರುತ್ತೆ, 1 ನಿಮಿಷಕ್ಕೆ ಅಷ್ಟೊಂದು ಇನ್ಫಾರ್ಮೇಷನನ್ನು ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ಯಾವುದೋ ಒಬ್ರನ್ನೊಬ್ರು ತಬ್ಕೊಂಡಿರೋದು ಒಂದು ಲವ್ ವಿಡಿಯೋಸ್ ನೋಡ್ತೀವಿ, ತಕ್ಷಣ ನನ್ನಲ್ಲಿ ಉತ್ಪನ್ನ ಆಗ್ತಕ್ಕಂಥ ಕೆಮಿಕಲ್ ಆಕ್ಸಿಟೋಸಿನ್. ನಂತರ ಯಾರಿಗೊಬ್ರಿಗೆ ಸಹಾಯ ಮಾಡತಕ್ಕಂಥ ವಿಡಿಯೋವನ್ನು ನೋಡ್ತೀನಿ, ಸೆರಾಟಿನಿನ್ ರಿಲೀಸ್ ಆಗ್ತಾ ಹೋಗುತ್ತೆ. ನಂತರ ಇನ್ನೊಂದು ಯಾರಿಗೊಬ್ಬರಿಗೆ ಒಬ್ಬ ಮೇಲಿಂದ ಜಿಗಿತಾ ಇರ್ತಾನೆ, ಡೋಪಮೈನ್ ಎಂಬ ಕೆಮಿಕಲ್ ರಿಲೀಸ್ ಆಗ್ತಾ ಹೋಗುತ್ತೆ. 1 ನಿಮಿಷಕ್ಕೆ ಇಷ್ಟೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಗಳನ್ನು ನಿನ್ನ ಬ್ರೈನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಈಗ ನೋಡಿ, ಮುಂಚೆ ಆದರೆ ಒಂದು ಐಸ್ ಕ್ರೀಮ್ ನಮಗೆ ತಿಂದರೆ ಎಷ್ಟು ಸವಸೆ ತಿಂತಾಯಿದ್ವಿ, ಯಾವುದೊಂದು ವೆಕೇಷನಿಗೆ ಹೋದರೆ ಎಷ್ಟು ಅದನ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ವಿ. ಇವಾಗ ಅದು ಯಾವುದು ಖುಷಿ ಅಂತ ಅನಿಸಲ್ಲ, ಯಾವುದು ಕೂಡ ನನಗೆ ದಿಸ್ ಇಸ್ ಸೋ ಎಕ್ಸೈಟಿಂಗ್ ಅಂತ ಅನಿಸ್ತಾ ಇಲ್ಲ. ಯಾಕೆ? ಬಿಕಾಸ್ ವಿ ಆರ್ ಆಲ್ ಯೂಸ್ ಟು ಇಟ್. ಓವರ್ ಎಕ್ಸ್ಪೋಜರ್, ಕಾನ್ಸ್ಟೆಂಟ್ ದಟ್ ಡೊಪಾಮೈನ್ ರಶ್ ಇದೆಯಲ್ಲ, ಅದು ಒಳ್ಳೆಯದಲ್ಲ. ನೀವು ನೋಡಿ, ಆ ಹ್ಯಾಪಿನೆಸ್, ಡೊಪಾಮೈನ್ ಅಂದರೆ ಒಂಚೂರು ನಮ್ಮ ವೀಕ್ಷಕರಿಗೆ ತಿಳಿಸ್ತಾರೆ, ಯಾವಾಗ ರಿಲೀಸ್ ಆಗುತ್ತೆ? ಎಕ್ಸಾಂಪಲ್, ಒಂದು ಖುಷಿಯಾಗಿದೆ. ನಾನು ಎಕ್ಸಾಂಪಲ್ ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗ್ತೀನಿ, ಹೊಸ ವಿಷಯಗಳನ್ನು ಕಲಿತೀನಿ, ಹೊಸದನ್ನು ತಿಂತೀನಿ, ಅಥವಾ ಒಂದು ರಿಲೇಷನ್ಶಿಪ್ಪಿಗೆ ಹೋಗ್ತೀನಿ, ಆ ಡೊಪಮೈನ್ ರಶ್ ಅನ್ನೋದಿರುತ್ತೆ. ಯಾವಾಗ ಅದನ್ನೇ ನಾನು ಕಾನ್ಸ್ಟೆಂಟಾಗಿ ನನ್ನ ಬ್ರೈನನ್ನು ಎಂಟರ್ಟೈನ್ಮೆಂಟಿಗೆ ಒಳಪಡಿಸ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ, ನಾವು ಎಮೋಷನಲ್ ಪ್ರಾಣಿ, ಮನುಷ್ಯ ಅನ್ನೋ ಒಬ್ಬ ಭಾವನಾತ್ಮಕ ಜೀವಿ. ನಮಗೆ ಐಸೋಲೇಷನ್, ಈಗ ಒಬ್ಬನಿಗೆ ಜೈಲಲ್ಲಿ ಶಿಕ್ಷೆ ಕೊಡಬೇಕಂದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನನ್ನು ಐಸೋಲೇಷನಲ್ಲಿ ಇರ್ತಾರೆ. ಆದರೆ ಇವಾಗ ನಾವೇನು ಹಾಕಿದ್ದೀವಿ, ಯಾರ ಹತ್ರ ಯಾರೋ ಮಾತಾಡ್ತಾ ಇದ್ರೆ ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ತಾರೆ, ಯಾರು ಮಾತಾಡ್ಸಿದ್ರೆ ಇರಿಟೇಟ್ ಆಗುತ್ತೆ. ಅಷ್ಟು ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ವಿ. ದಿಸ್ ಇಸ್ ಸಚ್ ಅ ರೆಡ್ ಫ್ಲಾಗ್ ಅಂತ ಹೇಳಿದರೆ, ಇದು ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಪರಿಣಾಮನೇ ಬೀರ್ತಾ ಹೋಗುತ್ತೆ ಹೊರತು ಅಲ್ಲ. ಈಗ ಸಾರಿ ಟು ಇಂಟ್ರಪ್ಟ್, ಮೊಬೈಲ್ ಸ್ಕ್ರಾಲ್ ಮಾಡದೇ ಇರೋರು ಯಾರಿದ್ದಾರೆ ಹೇಳಿ? ಅಂದರೆ ಅದರಲ್ಲಿ ಒಂದು ಸ್ವಲ್ಪ ನಾವು ಡಿಫ್ರೆನ್ಷಿಯೇಟ್ ಏನು ಮಾಡಬಹುದು ಅಂದರೆ, ಒಂದು ದಿನಕ್ಕೆ ಇವರು 2 ಅವರ್ ನೋಡ್ತಾರೆ, ಒಂದು ದಿನಕ್ಕೆ ಇವರು 8 ಅವರ್ ನೋಡ್ತಾರೆ, ಹಂಗೊಂದು ಡಿಫ್ರೆನ್ಷಿಯೇಟ್ ಮಾಡಬಹುದು. ಈಗ ನೋಡಿ,
ನಮಗೆ ಏನು ವಿಷಯ ಬೇಕು ಅಂಥದನ್ನು ನೋಡಬೇಕು. ನೀವು ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹುಚ್ಚಾಪಟ್ಟೆ ಕುಣಿತಾ ಇರೋದು ಏನೇನೋ ನೋಡ್ತಾ ಇದ್ದೀರಲ್ವಾ, ಯಾವುದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದು ಯಾಕೆ ಇಂಥ ಜನಗಳು ಇದ್ದಾರಾ ಅಂತ ಅನಿಸುತ್ತೆ. ಅಥವಾ ಯಾರಿಗೋ ಒಂದು ವಿಚಿತ್ರವಾಗಿ ಬರ್ಡೇ ವಿಶ್ ಮಾಡೋದು, ಏನೋ ಯುನೋ ಪೀಪಲ್ ಹ್ಯಾವ್ ಲಾಸ್ಟ್ ದರ್ ಮೈಂಡ್ಸ್. ಆದರೆ ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಇಟ್ ಈಸ್ ನಾಟ್ ಮೋಟಿವೇಟಿಂಗ್ ಮೀ. ಈಗ ನಿಮ್ಮಂಥ ಪಾಡ್ಕಾಸ್ಟ್ಗಳನ್ನು ನೋಡೋದು, ಸಮಥಿಂಗ್ ಐಮ್ ಲರ್ನಿಂಗ್ ನ್ಯೂ ಇನ್ ಮೈ ಲೈಫ್, ದಟ್ ಈಸ್ ಗುಡ್. ಯಾವುದೋ ಒಂದು ಹಾಬಿಗೆ ಒಳಗಾಗ್ತೀನಿ, ಬ್ಯಾಡ್ಮಿಂಟನ್ ಆಡೋದು, ಗಾಲ್ಫ್ ಆಡೋದು, ಅಥವಾ ಕ್ರಿಕೆಟ್ ಆಡೋದು, ಅಥವಾ ಹೊಸ ಜಿಮ್ಮಿಗೆ ಹೋಗೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮಾಡ್ತಾ ಇದ್ದರೆ ಇನ್ನೊಂದು ದಿನ HIIT ಮಾಡೋದು, ಡ್ಯಾನ್ಸ್ ಮಾಡೋದು, ಮೀಟಿಂಗ್ ನ್ಯೂ ಪೀಪಲ್, ಗ್ರೂಪ್ ಆ್ಯಕ್ಟಿವಿಟಿ, ಕಮ್ಯುನಿಟಿ ಇಂಪ್ರೂವ್ ಆಗೋದು, ಯಾರಿಗೊಬ್ಬರಿಗೆ ಹೋಗಿ ಸಹಾಯ ಮಾಡೋದು, ಇದೆಲ್ಲವೂ ಕೂಡ ನಮಗೆ ನಮ್ಮ ಒಳಗಿರ್ತಕ್ಕಂಥ ಒಂದು ಹುಮ್ಮಸ್ಸನ್ನು ತರ್ತಾ ಹೋಗುತ್ತೆ. ಇದು ಕೂಡ ಡೋಪಮೈನ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಆದರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದು ಪಾಶ್ಚರ್ ಇರಲ್ಲ ನಮಗೆ. ಆಮೇಲೆ ಹೇಳಿದ್ರೆ ಒಂದೇ ಲೈಟ್ ಹಾಕಬೇಕು ಅನ್ನೋದು ಮರ್ತು ಹೋಗ್ಬಿಟ್ಟಿರ್ತೀವಿ. ನಿದ್ದೆ ಲೈಟ್ ಆಫ್ ಮಾಡಿರ್ತೀವಿ, ಮಲ್ಗೋಣ ಅಂತ, ಆದರೂ ಮೊಬೈಲಲ್ಲಿ ಸ್ಕ್ರೋಲ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡೋದು ನಮ್ಮ ಫೋನು, ಅದರಲ್ಲಿ ಎಷ್ಟೊಂದು ವಿಷಯಗಳು ಬೇಡದಿರೋದೆಲ್ಲ ಇರುತ್ತೆ. ನೀವು ನೋಡಿದ್ದೀರಾ, ಈಗ ಮೊದಲು ಮನೆಯಿಂದ ಹೋಗಬೇಕಾದ್ರೆ ಬಾಗಿಲು ಹಾಕ್ಬಿಟ್ಟು ಹೋಗ್ತಿದ್ರಿ. ಈಗ ಅರ್ಧ ದಾರಿ ಹೋಗಿರ್ತೀರ, ಲಾಕ್ ಹಾಕಿದ್ದೀನ ಇಲ್ವಂತ ಪದೇ ಪದೇ ಇದು ಮಾಡೋದು. ಅಥವಾ ನನ್ನ ರಿಲೇಷನ್ಶಿಪ್ಪಲ್ಲಿದ್ದರೆ ಪದೇ ಪದೇ ಅಬ್ಸೆಸಿವ್ ಆಗಿ ನನ್ನ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಅವ್ರು ಒಂದು ಸೆಂಟೆನ್ಸ್ ಹೇಳಿದ್ರೆ ಅದನ್ನು ಪದೇ ಪದೇ ಯೋಚನೆ ಮಾಡ್ತಾ ಇರೋದು. ಅಥವಾ ಕಾನ್ಸ್ಟೆಂಟಾಗಿ ಭಯದಲ್ಲಿರ್ತೀವಿ. ಯಾಕೆ ಗೊತ್ತಾ? ನೀವು ನೋಡ್ತಕ್ಕಂತಹ ಥ್ರಿಲ್ಲರ್ ಮೂವೀಸ್ ಆಗಿರಬಹುದು, ಅಥವಾ ಕ್ರೈಮ್ ಸ್ಟೋರೀಸ್ಗಳಾಗಿರಬಹುದು, ಇದು ಎಲ್ಲವೂ ಪ್ರೋಬ್ ಮಾಡ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಸೌಜನ್ಯ ಅವರೇ, ಭಯದಲ್ಲಿರೋದು ಅನ್ನೋದಕ್ಕಿಂತ ಇವತ್ತಿನ ದಿನದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಥವಾ ಕವಲುದಾರಿಗಳು ಹೆಚ್ಚು ಅಂತ ಹೇಳಬಹುದು. ಇಟ್ ಕ್ಯಾನ್ ಬಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್, ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್. ಒಂದು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಯಾರೂ ಇರೋದಕ್ಕೆ ಇಷ್ಟಪಡ್ತಾನೆ ಇಲ್ಲ. ಇದು ಒಬ್ಬ ವ್ಯಕ್ತಿಯ ಭಯ ಅನ್ನೋದಕ್ಕಿಂತ ಇಸ್ ಇಟ್ ನಾಟ್ ಅ ರಿಯಾಲಿಟಿ ಅಲ್ವಾ? ಸಚ್ ಅಂಡ್ ಸರ್ಪ್ರೈಸ್. ನನಗೆ ತುಂಬ ಹಳ್ಳಿಯಿಂದ ಒಂದು ದಂಪತಿಗಳು ಬಂದಿದ್ರು. ತುಂಬ ಅಂದರೆ ನೀವು ಈಗ ಆಯಿತು, ಈಗ ಕಂಪ್ನಿಲಿರ್ತಾರೆ, ಕೋವರ್ಕಿಂಗ್ ಸ್ಪೇಸ್ಗಳಿದೆ, ಅದರಲ್ಲೆಲ್ಲ ಹೀಗೆಲ್ಲ ಆಗೋದು ಸರ್ವೇ ಸಾಮಾನ್ಯ ಅನ್ಕೋಬೋದು. ಅವ್ರು ಬಂದಿದ್ದಾಗ ಆ ಹೆಂಡತಿ ಪಕ್ಕದ ಮನೆಯವನ ಜೊತೆ ಒಂದು ಸಂಬಂಧ ಬೆಳೆಯುತ್ತೆ. ಅವಳು ಹೇಳ್ತಿದ್ದಾಳೆ, ನೀನು ಗಂಡನಾಗಿ ಸಮಾಜಕ್ಕೆ ತೋರ್ಸೋಕೆ ನನಗಿರೋ, ನಿನ್ನ ಪಾಡಿಗೆ ನಿನ್ನ ಮನೆಯವ್ರಿಗೆ ಎಲ್ರಿಗೂ ತೋರ್ಸೋಕ್ಕೆ ನಾನು ಅವನ್ನ ಬಿಡಲ್ಲ. ಅವ್ನ ಹೆಂಡತಿ ಕೂಡ ಆ ಗಂಡನ ಜೊತೆ ಯಾರು ಸಂಬಂಧ ಇತ್ತೋ ಅವ್ನ ಹೆಂಡತಿ ಕೂಡ ಅವಳನ್ನ ಒಪ್ಪಿಸ್ಬಿಟ್ಟಿದ್ದಾರೆ. ಈ ಗಂಡನಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಮಕ್ಕಳಿದ್ದಾರೆ. ಸೊ ಇದು ಬರೀ ಸಿಟಿಲಿ ಆಗ್ತಾ ಇದೆ ಅಂತಲ್ಲ, ಗ್ರಾಮೀಣ ಜಾಗದಲ್ಲೂ ಕೂಡ ಈ ಥರದಂತಹ ಒಂದು ದುಸ್ಥಿತಿಗೆ ನಾವು ಒಳಗಾಗ್ತಿದ್ದೀವಿ. ಅಲ್ಲದೆ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಪ್ರತಿಯೊಂದಿಗೆ ನಾನು ಹೇಳಿದೆ ನಿನ್ನ ಬ್ರೈನ್ ಕಾನ್ಸ್ಟೆಂಟ್ ಡೋಪಮೈನ್ ರಶನ್ನು ಹುಡುಕ್ತಾ ಇದೆ ಅಲ್ವಾ. ಈಗ ದರ್ ಇಸ್ ಅ ಫೆನಾಮಿನಾ ಇನ್ ಸೈಕಾಲಜಿ, ಸೆಮ್ಯಾಂಟಿಕ್ ಸೆಟಿಯೇಷನ್ ಅಂತ. ಯಾವುದನ್ನು ಒಂದೇ ಒಂದು ಕೆಲಸವನ್ನು, ಎಕ್ಸಾಂಪಲ್ ನಾನು ನಿಮ್ಗೆ ಡೈಲಿ ಐ ಲವ್ ಯು ಹೇಳ್ತಿರ್ತೀನಿ, ಐ ಲವ್ ಯು ಭಾವನಾ, ಐ ಲವ್ ಯು ಅಂತ. ಆಫ್ಟರ್ ಸರ್ಟನ್ ಡೇಸ್ ಯುವರ್ ಬ್ರೈನ್ ಸ್ಟಾಪ್ಸ್ ರೆಸ್ಪಾಂಡಿಂಗ್ ಟು ಇಟ್. ಅದೇನು ನಿಂಗೆ ಎಕ್ಸೈಟ್ಮೆಂಟ್ ಅನಿಸಲ್ಲ. ಓಕೆ ಐ ಲವ್ ಯು, ಓಕೆ ಐ ಲವ್ ಯು ಟು, ಹೀಗೆ ಆಗಿಬಿಡುತ್ತೆ. ನಾವೊಂದು ರಿಲೇಷನ್ಶಿಪ್ಪಲ್ಲಿದ್ದರೂ ಅದೇ ಆಗುತ್ತೆ. ಬಟ್ ದ ಬ್ಯೂಟಿ ಆಫ್ ಎನಿ ರಿಲೇಷನ್ಶಿಪ್, ಎವ್ರಿ ಡೇ ಹೇಗೆ ನಮ್ಮ ದೇಹಕ್ಕೆ ವರ್ಕೌಟ್ ಮಾಡ್ತೀವಿ, ಹೇಗೆ 3 ಹೊತ್ತು ಊಟ ಮಾಡ್ತೀವೋ, ನೋಡಿ, ಯಾವ ಬಾಂಡಿಂಗನ್ನಾದರೂ ನಾವು ಬಿಡಿಸ್ಕೋಬೋದು. ಇವತ್ತು ನಿಮ್ಮ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ತಾಯಿ, ಕ್ಯಾನ್ ಯು ರೀಪ್ಲೇಸ್ ದೆಮ್? ಶೋರ್. ಎಷ್ಟೊಂದು ಕೊಲೀಗ್ಸನ್ನು ಮೀಟ್ ಮಾಡ್ತೀರಾ, ಫ್ರೆಂಡ್ಸ್ ಆಗ್ತಾರೆ, ನೀವು ಬೆಳೀತಾ ಜಾಗಕ್ಕೆ ಹೋಗ್ತೀರಾ, ನಿಮ್ಮ ತಾಯಿನ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯನಾ? ವೈ? ಎಮೋಷ್ನಲ್ ಬಾಂಡಿಂಗ್, ಒನ್ಸ್ ಆ ಬಾಂಡಿಂಗ್ ಬಂದರೆ ನಿಮ್ಮ ಲೈಫಲ್ಲಿ ನೀವು ಯಾರನ್ನೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಕೂತು ಏನಾಗ್ತಿದೆ ನಿನ್ನ ಜೀವನದಲ್ಲಿ ಅನ್ನೋದು ಒಂದು ಕೇಳೋ ಒಂದು ತಾಳ್ಮೆ ಇಲ್ಲ. ಮತ್ತು ನನ್ನ ಪಾರ್ಟ್ನರ್ ಲೈಫಲ್ಲಿ ಏನಾಗ್ತಾ ಇದೆ, ಬಿಕಾಸ್ ಲವ್ ಇಸ್ ವೆರಿ ಟ್ರಾನ್ಸಾಕ್ಷನಲ್. ಐ ಡೋಂಟ್ ಬಿಲೀವ್ ಇನ್ ಲವ್, ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಬಿಕಾಸ್ ಲವ್ ಇಸ್ ವೆರಿ ಟ್ರಾನ್ಸಾಕ್ಷನಲ್. ಆಯಿತಾ? ಲವ್ ಇಸ್ ವೆರಿ ಕಂಡೀಷ್ನಲ್. ಯಾಕಂತ ಹೇಳಿದ್ರೆ, ಹಾಗಿದ್ರೆ ಈಗ ಡಿವೋರ್ಸ್ ಆಗ್ತಾನೆ ಇರಲಿಲ್ಲ. ನಾವು ಪ್ರೀತಿ ಮಾಡಿ ಕಂಡೀಷನಲ್ ಅಂತೀರಿ? ಕಂಡೀಷನಲ್. ಓಕೆ. ಓನ್ಲಿ ನಾವು ಒಂದು ವ್ಯಕ್ತಿಗೆ ನಮ್ಮ ಲೈಫಲ್ಲಿ ಅನ್ಕಂಡೀಷ್ನಲ್ ಲವ್ ಕೊಡೋಕ್ಕೆ ಸಾಧ್ಯ, ಅದು ನಮ್ಮ ಮಕ್ಕಳು. ನಾವು ಏನೇ ಆದರೂ ಅವರನ್ನು ಅಕ್ಸೆಪ್ಟ್ ಮಾಡ್ತೀವಿ, ಬಟ್ ಲವ್ ಇಸ್ ವೆರಿ ಕಂಡೀಷ್ನಲ್ ವಿತ್ ಆ ಪಾರ್ಟ್ನರ್. ಸೊ ಹಾಗಾಗಿ ಇದೇನಾಗ್ತಿದೆ ಅಂತ ಹೇಳಿದರೆ, ಈ ಯಾಕೆ ಅಫೇರ್ಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ, ಈಗ ನಾನು ನನ್ನ ಮೊಬೈಲಲ್ಲಿ ನಾನು ಇನ್ನೊಂದು ಯಾರ್ದೋ ಒಬ್ಬರದ್ದು ಫೋಟೋ ನೋಡ್ತೀನಿ, ನನ್ನ ಕಪಲ್ಸ್ ಎಲ್ಲೋ ಒಂದು ವೆಕೇಷನ್ಗೆ ಹೋಗಿರ್ತಾರೆ. ಫಸ್ಟ್ ನನ್ನ ತಲೆಯಲ್ಲಿ ಏನು ಬರೋದು, ಅವ್ನು ಯಾರೋ ಒಬ್ಬ ರೋಸ್ ಇಟ್ಕೊಂಡಿರ್ತಾನೆ, ಅದು ಬಟ್ನಲ್ಲಿ ಅವ್ರು ನಿಜವಾಗ್ಲೂ ಹಂಗಿರ್ತಾರೋ ಇಲ್ವೋ, ಇರೋರು ಯಾರು ತೋರಿಸ್ಕೊಳ್ಳಲ್ಲ, ಆನೆಸ್ಟ್ ವಿತ್ ಯು. ಆಯಿತಾ? ಎಲ್ಲೋ ಹೋಗಿ ಪ್ಯಾರಿಸಲ್ಲಿ ಪ್ರಪೋಸ್ ಮಾಡ್ತಾ ಇರ್ತಾರೆ. ಮೊನ್ನೆ ಯಾವುದೋ ಒಂದು ಕ್ರಿಕೆಟ್ದ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್, ಬಟ್ ಅದೆಲ್ಲ ಇಟ್ ಇಸ್ ಆಲ್ ಓವರ್ ಸೋಷಿಯಲ್ ಮೀಡಿಯಾ. ಬಟ್ ಎಲ್ಲ ಥರದ್ದೆಲ್ಲ ಮಾಡ್ತಾರೆ. ನಾನೇನು ಮಾಡ್ತೀನಿ, ತಕ್ಷಣ ಹೋಗಿ ನನ್ನ ಗಂಡನ ಕೇಳ್ತೀನಿ, ನೋಡು ಎಲ್ಲರೂ ಈ ಥರ ಮಾಡ್ತಾರೆ, ವೈ ಕಾಂಟ್ ಯು ಡೂ ದಿಸ್? ಆ್ಯಂಡ್ ನಾನು ಇವಾಗ ಯಾವುದೋ ಒಂದು ಸೀರೆ ಉಟ್ಕೊಂಡು ಬಂದೆ, ಇಫ್ ಮೈ ಪಾರ್ಟ್ನರ್ ಡಸನ್ ಅಪ್ರಿಷಿಯೇಟ್ ದ ಸೇಮ್ ಫೋಟೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತೀನಿ, ಐ ಗೆಟ್ 100 ಲೈಕ್ಸ್ ಆ್ಯಂಡ್ ಸಮ್ ರ್ಯಾಂಡಮ್ ಮ್ಯಾನ್ ಆರ್ ವಿಮೆನ್ ಮೆಸೇಜಸ್ ಮೀ ಟೆಲ್ಲಿಂಗ್ ದಟ್ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ತಕ್ಷಣ ನನಗೆ ಅನ್ಸೋದು,
ನಾನು ಇಷ್ಟೆಲ್ಲ ಚೆನ್ನಾಗಿ ಎಫರ್ಟ್ ಹಾಕಿದ್ರು ನನ್ನ ಪಾರ್ಟ್ನರ್ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಸಮ್ ರ್ಯಾಂಡಮ್ ಗೈ ಇಸ್ ಡೂಯಿಂಗ್. ನಂಗೆ ಏನನ್ಸುತ್ತೆ ನನ್ನ ಬ್ರೈನಿಗೆ, ಐ ಹ್ಯಾವ್ ಸೋ ಮೆನಿ ಆಪ್ಷನ್, ವೈ ಡಿಡ್ ಐ ಚೂಸ್ ದಿಸ್ ಪರ್ಸನ್, ಯಾಕೆ ಈ ವ್ಯಕ್ತಿ ಜೊತೆ ನಾನಿದ್ದೀನಿ ಅಂತ. ಇದು ಎಲ್ಲವೂ ಕೂಡ ಇಲ್ಯೂಷನ್, ಬಟ್ ರಿಯಾಲಿಟಿಲಿ ಡೂ ಯು ಹ್ಯಾವ್ ದಟ್ ಪರ್ಸನ್ ಇನ್ ಯೋರ್ ಲೈಫ್? ಬಟ್ ಒಂದೇ ಮನೇಲಿ ಇದ್ದಾಗ ದಟ್ ಪರ್ಸನ್ ಯು ಚೇಂಜ್. ಯಾಕಂತ ಹೇಳ್ತಾರೆ, ನೀನು ಒಂದು ವ್ಯಕ್ತಿ ಜೊತೆ ಟ್ರಾವೆಲ್ ಮಾಡಿ ನೋಡು, ಒಂದು ವ್ಯಕ್ತಿ ಜೊತೆ ಇದ್ದು ನೋಡು, ಅವ್ನ ಅಪ್ಸ್ ಆ್ಯಂಡ್ ಡೌನ್ಸ್, ಆ್ಯಂಗರ್, ಮೂಡ್ ಸ್ವಿಂಗ್ಸ್ ಎಲ್ಲವನ್ನು ಹ್ಯಾಂಡಲ್ ಮಾಡು, ಆವಾಗ ನಿನಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಜವಾದ ಬಣ್ಣ ಅಂತ ಹೇಳಿ. ಅದಲ್ಲದೆ ಓಕೆ, ಈ ಅಫೇರಿ ಅಂತ ಹೇಳಿದಾಗ ಯಾಕೆ ಜನಕ್ಕೆ ಅಫೇರ್ ಅಂದರೆ ಅಷ್ಟೊಂದು ಇಷ್ಟ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ವೆನ್ ಸಮನ್ ಇಸ್ ದೇರ್ ಇನ್ ಅಫೇರ್, ಅವರು ಹುಷಾರಾಗಿಲ್ಲದೆ ಇರುವಾಗ ನೋಡಿರಲ್ಲ. ಈಗ ನಾನು ಆ ವ್ಯಕ್ತಿನ 3 ಅವರ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಎಷ್ಟು ಎಫರ್ಟ್ ಹಾಕಿ ಡ್ರೆಸ್ ಮಾಡಿ, ಅಥವಾ ನಾನು ಹೋದಾಗ ಆ ವ್ಯಕ್ತಿ ಜೊತೆ ತುಂಬ ಪ್ಲೆಸೆಂಟ್ ಮೂಡಲ್ಲಿ ಇರ್ತೀನಿ. ಬಿಕಾಸ್ ಐ ನೋ ದಟ್ ಐಮ್ ಗೋನ್ ಬಿ ವಿತ್ ದಿಸ್ ಪರ್ಸನ್ ಓನ್ಲಿ ಫಾರ್ 3 hours or 4 hours ಏನೇ ಆಗಿರಲಿ. ಬಟ್ ನಾನು ಆ ವ್ಯಕ್ತಿ ಜೊತೆ ಇರ್ತೀನಿ ಅಂತಂದಾಗ ನನಗೆ ಎಷ್ಟು ಒಂದು ಪ್ರಾಬ್ಲಮ್ಗಳಿರುತ್ತೆ. ನನ್ನ ಅಮ್ಮನಿಗೆ ಹುಷಾರಿಲ್ಲ, ನನ್ನ ತಂದೆಗೆ ಹುಷಾರಿಲ್ಲ, ಅವ್ರಿಗೆ ಹುಷಾರಾಗಿಲ್ಲ, ಮಕ್ಕಳಿಗೆ ಹುಷಾರಾಗಿಲ್ಲ. ಈ ಎಲ್ಲ ಬರ್ಡನನ್ನು ನನ್ನ ಸ್ಪೌಸಿಗೆ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ. ಆದರೆ ನನ್ನ ಅಫೇರಿಗೆ ಐ ಹ್ಯಾವ್ ಲಿಮಿಟಿಂಗ್, ಐ ಆಮ್ ಫಿಲ್ಟರಿಂಗ್ ಔಟ್ ಆಲ್ ಮೈ ಎಮೋಷನ್ ಆ್ಯಂಡ್ ಮೀಟಿಂಗ್ ದಟ್ ಪರ್ಸನ್.